ಅವರಿಗೆ ಮನಸ್ಥಿತಿಗೆ ತಂದರು. ಅದರಿಂದ ಅವತ್ತಿಂದ DMK ಬೇರೂರಿದೆ. ಅದು ಆಕ್ಚುಲಿ ಶ್ರೀಲಂಕಾಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಆ ಥರ ಅವ್ರು ಬೆಳೆಸಿದ್ದಾರೆ. ತಮಿಳರು ಫ್ರಾಂಕ್ಲಿ ಸ್ಪೀಕಿಂಗ್ ತಮಿಳರು ತಡೆಯದೇ ಹೋಗಿದ್ದಿದ್ರೆ ಹಿಂದಿ ರಾಷ್ಟ್ರಭಾಷೆ ಆಗ್ಬಿಡೋದು. ಇವತ್ತು ದ್ರಾವಿಡ ಭಾಷೆಗಳು ಬೇರೆ ಭಾಷೆಗಳು ಅಸ್ತಿತ್ವಕ್ಕೆ ತಕರಾರು ಬಂದ್ಬಿಟ್ಟಿರೋದು. ಕರ್ನಾಟಕ ಎಲ್ಲ ಭಾಷೆಗಳಿಗೆ ಯಾವ ರೀತಿಯಲ್ಲಿ ಒಂದು ಮಾನ್ಯತೆ ಇದೆಯೋ ಎಲ್ಲ ಭಾಷೆಗಳಿಗೆ ಅದೇ ಥರ ಹಿಂದಿ ಕೂಡ. ಹಿಂದಿನ ಅತಿಯಾಗಿ ವೈಭವೀಕರಿಸ್ತಾ ಇದ್ರು. ರಾಷ್ಟ್ರಭಾಷೆ ಮಾಡಿ ಅಂತ ಕೇಳಿದ್ದಕ್ಕೆ ಜಾಸ್ತಿ ಜನ ಮಾತಾಡ್ತಾ ಇದ್ದಾರೆ ಮಾಡಿ ಅಂತ ಕೇಳಿದ್ರು ತಮಿಳರನ್ನು. ಜಾಸ್ತಿ ಜನ ಇದ್ದಾರಲ್ಲ ಮಾಡ್ತೀವಿ ನಾವು ಅಂತ ತಮಿಳರು ಉತ್ತರ ಕೊಟ್ಟರು. ಕಾಗೇನು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಇದೆಯಪ್ಪ, ನವಿಲ್ ಯಾಕೆ ರಾಷ್ಟ್ರೀಯ ಪಕ್ಷ ಮಾಡಿದ್ರಿ, ಕಾಗೇನೆ ಮಾಡಿ ರಾಷ್ಟ್ರೀಯ ಪಕ್ಷಿ ಅಂತ. ಅಲ್ಲಿಗೆ ಬಿದ್ದೋಯ್ತದು. ಅವತ್ತಿಗೆ ಎಂಡ್ ಆಗಿದ್ದು ಇವತ್ತರೆಗೂ ಸೊಲ್ಲಿಲ್ಲ ಅದ್ರ ಬಗ್ಗೆ. ಅಂದರೆ ನಾನು ದ್ರಾವಿಡ ಚಳುವಳಿ ಬಗ್ಗೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒನ್ ನೇಷನ್, ಒನ್ ಎಲೆಕ್ಷನ್, ಒನ್ ಐಡೆಂಟಿ ಕಾರ್ಡ್, ಈ ಒನ್ ಅನ್ನೋದಿದೆಯಲ್ಲ, ಭಾರತದ ಇತಿಹಾಸದ ಯಾವುದೇ ಕಾಲಘಟ್ಟದಲ್ಲೂ ರಾಮವರೇ ಭಾರತದಲ್ಲಿ ಎಲ್ಲರದು ಕಲ್ಚರ್ ಒಂದೇ ಥರ ಇದೆ. ಭಾಷೆ ಇದು ಯಾವತ್ತೂ ಆಗಿರಲ್ಲ. ಭಾರತ 516 ಸಂಸ್ಥಾನ ಸೇರಿಸಿದ್ರು, 525 ಸಂಸ್ಥಾನ ಸೇರಿಸಿದ್ರು. ಉಕ್ಕಿನ ಮನುಷ್ಯ ವಲ್ಲಭಾಯ್ ಪಟೇಲ್ ಅವರು ಕೇಳಿದೀವಲ್ವಾ. ಬೇರೆ 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 ಥರ ಜನಗಳು, ಬೇರೆ ಬೇರೆ ಸಂಸ್ಕೃತಿ, ಭಾಷೆ ಎಲ್ಲ ಒಗ್ಗಟ್ಟಾಗಿ ಇವತ್ತಿಗೆ ಚುನಾವಣೆನೂ ಒಂದೇ ಅಂತಾರೆ, ಒಂದೇ ಒಂದು ಎಲೆಕ್ಷನ್ ಸಾಕು ಅಂತಾರೆ, ಒಂದೇ ಒಂದು ಭಾಷೆ ಸಾಕು ಅಂತಾರೆ, ಒಂದೇ ಒಂದು ಪಾರ್ಟಿ ಸಾಕು ಅಂತಾರೆ. ಈ ಒನ್ ಅನ್ನೋದಿದೆಯಲ್ಲ, ವಿವಿಧತೆಯಲ್ಲಿ ಏಕತೆ ಇರುವ ದೇಶ. ನಂಬರ್ಸ್ ಏನಾದರೂ ಆಗಲಿ ರಾಮ್ ಅವರೇ, ಈ ಪಾಲಿಸಿ, ಈ ಒಂದು ಅಜೆಂಡಾ, ಈ ಒಂದು ಕಾಯಿನ್ ನೀವು ಟಾಸ್ ಮಾಡಿದ್ದೀರಲ್ಲ, ಅಷ್ಟು ಮಟ್ಟಿಗೆ ವರ್ಕ್ ಆಗ್ತೀರ ಅಂತ ಕಾಣುತ್ತೆ. ಅಲ್ಲ, ಈಗ ಜೀವನ ಅಂದರೆ ಒಂದು ಆಶಾಭಾವನೆ. ಆಶಾಭಾವನೆ ಅಂದಾಗ ಆಶಾಭಾವನೆಯಿಂದ ಜನ ನೋಡ್ಬೇಕು. ಇವನ್ನ ನಿರಾಶಾವಾದಿಗಳಾಗಕ್ಕಾಗಲ್ಲ. ಆಶಾವಾದಿಗಳು ಯಾವತ್ತೂ ನಿರಾಶಾವಾದಿಗಳಾಗಲ್ಲ. ಇವತ್ತು ದೇಶನ ಕಟ್ಟುವಂಥ ಕೆಲಸ ಮಾಡಬೇಕು, ದೇಶದ ಬಗ್ಗೆ ಒಂದು ಕಲ್ಪನೆ ಇರಬೇಕು, ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನವಾಗಿ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ವಿವಿಧ ಭೌಗೋಳಿಕ ಲಕ್ಷಣಗಳಿದ್ದಂಥ ಈ ದೇಶದ ಸಂವಿಧಾನ ಒಂದನೇ ಯಾಕೆ ಬರೆದ್ರು? ಅದೇ ಎಲ್ಲ ರಾಜ್ಯಗಳಿಗೂ ಒಂದು ಸಂವಿಧಾನ ಬರಿಬಾಯ್ತಲ್ಲ. ದೇಶದ ಸಂವಿಧಾನ ಹೇಗೆ ಒಂದೇ ಇದೆಯೋ ಹಾಗೆ ಕೆಲವು ವಿಚಾರಗಳು ಒಂದೇ ರೂಪದಲ್ಲಿ ಬರಬೇಕಾಗ್ತದೆ. ಅದು ಪ್ರಯತ್ನ ಮಾಡ್ತಕ್ಕಂಥದ್ದು ವಿಧಾನ ಇವತ್ತು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಒಂದಲ್ಲ ಒಂದು ದಿವಸ ಅದು ಸರಿ ಅಂತ ಆಗ್ಬೋದು. ಕಳೆಗೌಡ್ರೆ ಈಗ ಸಂವಿಧಾನ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಅದು ಇಡೀ ದೇಶಕ್ಕೇನೆ ಬರೀಬೇಕು. ಯಾಕಂತ ಹೇಳಿದ್ರೆ ಈಗ ಒಂದು ಕೊಲೆ ಆಯಿತು, ಒಂದು ಸುಲಿಗೆ ಆಯಿತು, ತೊಂದರೆ ಆಯಿತು ಅಂದರೆ ಒಂದು ರಾಜ್ಯಕ್ಕೆ ಒಂದು ಕಾನೂನು ಮಾಡಿ ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡೋಕ್ಕೆ ಬರಲ್ಲ. ಅದು ಒಂದೇ ಇರಬೇಕು. ಕಾನ್ಸ್ಟಿಟ್ಯೂಷನ್ ಲಾ ಒಂದೇ ಇರುತ್ತೆ.